ಹಾಯ್ ನಮಸ್ಕಾರ, ನಾನಿಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಆ್ಯಕ್ಚುಲಿ ಈ ಒಂದು ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಏನು ಗೊತ್ತಾ, ಈಗ ನಮ್ಮ ಸಾಕಾನೆಗಳಿಗೆ ಯಾವ ಥರ ಒಂದು ಅಭಿಮಾನಿಗಳಿದ್ದಾರೋ ಅದೇ ಥರ ಕೆಲವೊಂದು ಕಾಡಾನೆಗಳು ಕೂಡ ತುಂಬ ದೊಡ್ಡ ಮಟ್ಟದ ಅಭಿಮಾನ ಬಳಗ ಅನ್ನೋದು ಇದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರ್ತಕ್ಕಂಥ ಕಾಡಾನೆಗಳ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್. ಸ್ನೇಹಿತರೆ, ಈ ಒಂದು ಲೀಸ್ಟಲ್ಲಿ ಮೊದಲು ಬರ್ತಕ್ಕಂಥ ಹೆಸರು ನಮ್ಮ ಕಾಡಾನೆ ಭೀಮ. ಇವನ ವಯಸ್ಸು ಒಂದು 55ರಿಂದ 56 ವರ್ಷ. ಒಂದು ಎತ್ತರ 10 ಅಡಿ ಇರ್ಬೋದು, ತೂಕ ಒಂದು 6000 kg ಇರ್ಬೋದು. ಇವನಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ದಸರಾ ಆನೆಗಳಿಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೇಕಾಗ್ತದೆ. ಒಂದು ದಸರಾ ಆನೆಗೆ ಎಷ್ಟು ಫ್ಯಾನ್ ಬೇಸ್ ಇದೆಯೋ ಅಷ್ಟೇ ಒಂದು ದೊಡ್ಡ ಫ್ಯಾನ್ ಬೇಸ್ ನಮ್ಮ ಕಾಡಾನೆ ಭೀಮನಿಗೆ ಇದೆ. ಆದರೆ ಇವನ ಒಂದು ಫ್ಯಾನ್ ಬೇಸ್ ಅಂತಕ್ಕಂಥ ತುಂಬ ಡಿಫ್ರೆಂಟ್. ಯಾಕೆ ಅಂತಂದರೆ, ಕೆಲವೊಂದು ಕಾಡಾನೆಗಳು ಯಾವ ಥರಪ್ಪ ಅಂತಂದರೆ ಜನರ ಮೇಲೆ ದಾಳಿ ಮಾಡಿ ನೆಗೆಟಿವ್ ಆಗಿ ಆ ಹೆಸರನ್ನು ಕ್ರಿಯೇಟ್ ಮಾಡಿರ್ತವೆ. ಆದರೆ ಭೀಮಾ ಆ ಥರ ಅಲ್ಲ. ಇವನು ಗಳಿಸ್ಕೊಂಡಿರ್ತಕ್ಕಂಥ ಅಭಿಮಾನ ಬಳಗ ಅಂತಕ್ಕಂಥದ್ದು ಜನ ಇವನನ್ನು ಪ್ರೀತಿಯಿಂದ ಇಷ್ಟಪಟ್ಟಿರೋದಕ್ಕೆ, ನೋಡೋದಕ್ಕೆ ಅಜಾನು ಬಾಹು ಆಯಿತಾ. ಇವನು ಮನಸ್ಸು ಮಾಡಿದ್ರೆ ಸಿಕ್ಕವರ ಮೇಲೆ ದಾಳಿ ಮಾಡಿ ಸಿಕ್ಕ ವಸ್ತುಗಳೆಲ್ಲ ಚಲಾಪಿಲಿ ಮಾಡ್ಬೋದು. ಆದರೆ ಒಂದು ಸಾಕಾನೆ ಎಷ್ಟು ಸೌಮ್ಯವಾಗಿರ್ತದೋ ಅಷ್ಟು ಸೌಮ್ಯವಾಗಿರ್ತಾನೆ. ಇವನು ರೋಡಲ್ಲಿ ಹೋಗ್ತಾ ಇದ್ದಾರೆ, ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ಭೀಮಾ ಭೀಮಾ ಅಂತ ಕೂಗ್ತಾ ಇರ್ತಾರೆ. ಸ್ನೇಹಿತರೆ, ಈ ಒಂದು ಇನ್ಸಿಡೆಂಟ್ ಸಾಕು ನಮ್ಮ ಭೀಮಾ ಎಷ್ಟು ಒಳ್ಳೆಯವನು ಅನ್ನೋದಕ್ಕೆ. ಇದೇ ಕಾರಣದಿಂದ ಅವನನ್ನು ತುಂಬ ಜನ ಇಷ್ಟಪಟ್ಟಿರ್ತಾರೆ. ಸ್ನೇಹಿತರೆ, ಇದಾದ ಮೇಲೆ ಮತ್ತೊಬ್ಬನ ಬಗ್ಗೆ ಹೇಳ್ಬೇಕಾಗ್ತದೆ. ಅವನ ಹೆಸರು ರೌಡಿ ರಂಗ ಅಲಿಯಾಸ್ ಶ್ರೀರಂಗ. ಕ್ಯಾಪ್ಚರ್ ಕತೆ ಇರಲಿ. ಈ 2014, 15, 16 ಟೈಮಲ್ಲಿ ಈ ಬನ್ನೇರುಘಟ್ಟ ಸುತ್ತಮುತ್ತ ತುಂಬಾ ಒಂದು ಐಪನ್ನು ಕ್ರಿಯೇಟ್ ಮಾಡಿದ. ಇವನಿಗಂತೂ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಅನ್ನೋದು ಕೂಡ ಕ್ರಿಯೇಟ್ ಆಗಿತ್ತು. ಸ್ನೇಹಿತರೆ, ನಾರ್ಮಲಾಗಿ ಇವನನ್ನು ದ್ವೇಷ ಮಾಡ್ತಿದ್ರು. ಯಾರು ಅಂತಂದರೆ, ಯಾರ ತೋಟಗಳಿಗೆ ನುಗ್ಗಿ ಬೆಳೆಯನ್ನು ನಾಶ ಮಾಡ್ತಾ ಇದ್ರಲ್ಲ ಅಂಥವ್ರು ಮಾತ್ರ ಇವನನ್ನು ದ್ವೇಷ ಮಾಡ್ತಾಯಿದ್ರು. ಬಟ್ ರಿಮೈನಿಂಗ್ ತುಂಬ ಜನ ಇವನನ್ನು ಇಷ್ಟಪಡ್ತಾಯಿದ್ರು. ಅಂದರೆ ಇವನ ಒಂದು ಡೇರಿಂಗ್ ಆಗಿರ್ಬೋದು, ಇವನ ಮುಖದ ಲಕ್ಷಣ, ಇವನ ದೇಹದ ರಚನೆ ನೋಡಿ ತುಂಬ ಖುಷಿಯನ್ನು ಪಟ್ಟಿರೋರು ಉಂಟು. ಈ ರೀಸನಿಂದ ಇವನ್ ಬನ್ನೇರುಘಟ್ಟ ಸುತ್ತಮುತ್ತ ಈಗೂ ಕೂಡ ರೌಡಿ ರಂಗ ಅಂದಿದ ತಕ್ಷಣ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಅನ್ನೋದು ಇದೆ. ಹಾಗೆ ಇವನನ್ನು ತುಂಬ ಜನ ಇಷ್ಟಪಡ್ತಾ ಇದ್ರು ಅನ್ನೋದು ಕೂಡ ನಾವು ಮರೆಯಲೇಬಾರದು ಅಂತಕ್ಕಂಥದ್ದು. ಸ್ನೇಹಿತರೆ, ಇದಾದ ಮೇಲೆ ಮತ್ತೊಂದು ಆನೆ ಬಗ್ಗೆ ನಾವು ಮಾತಾಡಲೇಬೇಕು. ಇವನಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದ್ದು ತುಂಬ ಕಡಿಮೆ ಟೈಮು. ಆದರೆ ನಮ್ಮ ಭೀಮಾ ಮತ್ತು ರೌಡಿ ರಂಗ ಇವು ಎಷ್ಟೇ ವರ್ಷಗಳಾಗಿದ್ದರೂ ಕೂಡ ಆ ಒಂದು ಫ್ಯಾನ್ ಬೇಸ್ ಅನ್ನೋದು ಹಾಗೆ ಕಂಟಿನ್ಯೂ ಆಗಿದೆ. ಅದೇ ಥರ ಈ ಲಿಸ್ಟಲ್ಲಿ ಮತ್ತೊಂದು ಹೆಸರು ಯಾವುದು ಅಂತಂದರೆ ಕರಡಿ ಅಲಿಯಾಸ್ ಬಬ್ರು ವಾಹನ. ಇವನು ಕಾಡಾನೆ ಆಗಿರಬೇಕಾದ್ರೆ ಇವನು ಕ್ರಿಯೇಟ್ ಮಾಡಿರ್ತಕ್ಕಂಥ ಅಷ್ಟಿಷ್ಟಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೇ ಹೋದರೂ ಕೂಡ ಇವನದೇ ಸದ್ದು. ಇವನು ಬರ್ತಾ ಇದ್ದಾನೆ ಅಂತಂದರೆ ಜನ ಎಲ್ಲ ಮನೆ ಸೇರ್ಕೊಳ್ತಾ ಇದ್ರು. ಇವನು ಎದುರು ನಿಲ್ತಕ್ಕಂಥ ಧೈರ್ಯ ಸೀರಿಯಸ್ ಆಗಿ ಯಾರೂ ಕೂಡ ಮಾಡ್ತಾ ಇರಲಿಲ್ಲ. ಬಟ್ ಅದಾದಮೇಲೆ ಕ್ಯಾಪ್ಚರ್ ಮಾಡಿ ದುಬಾರಿ ತೊಗೊಂಬಂದು ಕ್ರಾಲ್ಗೆ ಹಾಕಿ ಟ್ರೈನಿಂಗನ್ನು ಕೊಟ್ಟು ಇವಾಗ ಕಂಪ್ಲೀಟ್ ಇನ್ನೋಸೆಂಟ್ ಬಾಯ್ ಆಗಿದ್ದಾನೆ ನಮ್ಮ ಕರಡಿ ಅಲಿಯಾಸ್ ಬಬ್ರು ವಾಹನ. ಸ್ನೇಹಿತರೆ, ಇದಾದ ಮೇಲೆ ಅಷ್ಟೇ ಫ್ಯಾನ್ ಬೇಸ್ ಇರ್ತಕ್ಕಂಥ ಮತ್ತೊಂದು ಆನೆ, ಅವನ ಹೆಸರು ಕ್ಯಾಪ್ಟನ್. ಈ ಕ್ಯಾಪ್ಟನ್ ಅಂದಿದ ತಕ್ಷಣ ಇವನ ಮತ್ತೊಬ್ಬ ಪ್ರತಿಸ್ಪರ್ಧಿ ಯಾರು ಅಂತಂದರೆ ಭೀಮಾ. ಈ ಭೀಮನಿಗೆ ಒಂದು ಆ್ಯಂಗಲಲ್ಲಿ ಎಷ್ಟು ಫ್ಯಾನ್ ಬೇಸ್ ಇದೆಯೋ ಕಾಡಾನೆ ಕ್ಯಾಪ್ಟನ್ಗೂ ಕೂಡ ಅಷ್ಟೇ ಒಂದು ಫ್ಯಾನ್ ಬೇಸ್ ಇದೆ ಅಂತಲೇ ನಾವು ನೋಡಬೇಕಾಗ್ತದೆ. ಆ್ಯಂಡ್ ಇವರಿಬ್ಬರ ನಡುವೆ ಆ ಒಂದು ಇದು ಉಳಿವಿಗಾಗಿ ಹೋರಾಟ ಅಂತ ಏನಕ್ಕೆ ಕರಿತೀವೋ ಸದಾಕಾಲ ಹೋರಾಟ ನಡೀತಾ ಇರ್ತದೆ. ಒಂದು ಸರಿ ಭೀಮಾ ಮೇಲುಗೈ ಸಾಧಿಸಿದರೆ ಮತ್ತೊಂದು ಕಡೆ ಕ್ಯಾಪ್ಟನ್, ಇವರಿಬ್ಬರ ನಡುವೆ ಒಂದು ಜಿದ್ದಾಜಿದ್ದಿನ ಒಂದು ಹೋರಾಟ ಅನ್ನೋದು ನಡೆಯುತ್ತೆ. ಅಟ್ ಪ್ರೆಸೆಂಟ್ ನಮ್ಮ ಹಾಸನದ ಸುತ್ತಮುತ್ತ ಈಗ ಲೀಡ್ ಮಾಡ್ತಿರ್ತಕ್ಕಂಥವ್ರು ಒಂದು ಕಡೆ ಕಾಡಾನೆ ಭೀಮಾ ಇದ್ದರೆ ಮತ್ತೊಂದು ಕಡೆ ನಮ್ಮ ಕ್ಯಾಪ್ಟನ್. ಹಾಗೆ ಈ ಒಂದು ಕ್ಯಾಪ್ಟನ್ಗೂ ಕೂಡ ಏನಪ್ಪ ಅಂತಂದರೆ ತುಂಬ ಜನ ಒಂದು ಫ್ಯಾನ್ ಬೇಸ್ ಅನ್ನೋದು ಕೂಡ ಕ್ರಿಯೇಟ್ ಆಗಿದೆ. ಈ 5th ಪ್ಲೇಸಲ್ಲಿ 2 ಆನೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ಯಾರು ಅಂತಂದರೆ ವಿಕ್ರಾಂತ್ ಮತ್ತು ಸೀಗೆ ಅಲಿಯಾಸ್ ರಾಜನ್. ಇವೆರಡೂ ಕೂಡ ನನ್ನ ಫೇವ್ರೇಟ್ ಕಾಡಾನೆಗಳು. ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ದಸರಾ ಆನೆಗಳು ಅಂದರೆ ಎಷ್ಟು ಇಷ್ಟನೋ ನಮ್ಮ ವಿಕ್ರಾಂತ್ ಹಾಗೆ ಸೀಗೆ
ಅಲಿಯಾಸ್ ರಾಜನ್ ತುಂಬ ಇಷ್ಟ. ಸೊ ನಾನು ಕ್ಯಾಂಪ್ಗೆ ಹೋದಾಗೆಲ್ಲ ನಮ್ಮ ಸಿಗೆನ ಆಲ್ಮೋಸ್ಟ್ ಮೀಟ್ ಮಾಡ್ಕೊಂಡೇ ಬರ್ತೀನಿ. ಸೊ ನನಗೆ ಎವಿಎಸ್ ತುಂಬ ಫೇವ್ರೇಟ್ ಇವೆರಡೂ ಕೂಡ. ಸೊ ಇವೆರಡೂ ಕೂಡ ತುಂಬಾ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ್ವು ಆ್ಯಂಡ್ ಭೀಮನ ಪಕ್ಕಾ ಶಿಷ್ಯರು ಅಂತ. ಸೊ ಇವೆರಡೂ ಕೂಡ ಏನಪ್ಪ ಅಂತಂದರೆ ಈ ಆಸನದಲ್ಲಿ ದಟ್ ಮೀನ್ ಇವನನ್ನು ತುಂಬ ಜನ ಇಷ್ಟಪಡ್ತಿದ್ರು. ಅಂದರೆ ಇವ್ರು ಯಾರೂ ಕೂಡ ಜನರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನು ಕೊಲ್ಲಲಿಲ್ಲ. ಬಟ್ ಆದರೂ ಕೂಡ ಏನಪ್ಪ ಅಂತಂದರೆ ಇವರನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡಿ ಕ್ರಾಲ್ಗೆ ಹೋಗ್ಬಿಟ್ಟು ಟ್ರೈನಿಂಗನ್ನು ಕೊಡ್ತಾರೆ. ಸೊ ನಮ್ಮ ದುಬಾರೆಯಲ್ಲಿ ನಮ್ಮ ರಾಜನ್ ತುಂಬ ಚೆನ್ನಾಗಿ ಪಳಗಿದ್ದಾನೆ, ಬಟ್ ಅದು ಸ್ವಲ್ಪ ಸಣ್ಣ ಆಗಿದ್ದಾನೆ. ಬಟ್ ಫ್ಯೂಚರಲ್ಲಿ ಅವನು ರಿಕವರಿ ಆಗ್ತಾನೆ. ಹಾಗೆ ವಿಕ್ರಾಂತ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾನೆ. ಸ್ನೇಹಿತರೆ, ಇದನ್ನು ಬಿಟ್ಟು ನಾವು ನೋಡೋದಾದರೆ ತುಂಬ ಆನೆಗಳಿವೆ. ಎಲ್ಲ ಆನೆಗಳು ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ಜಸ್ಟ್ ಇದೊಂದು ಕ್ಯಾಶುವಲ್ ವಿಡಿಯೋ. ಸೊ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ.